ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಇವತ್ತು. ನಮ್ಮಮ್ಮ ಮದುವೆಗೆ ಹೋಗ್ತಿದ್ದಾರೆ, ಹುಬ್ಳಿಗೆ ಹೋಗಿದ್ದಾರೆ, ಉತ್ತರ ಕರ್ನಾಟಕ ಹತ್ರ. ಬೆಳಗಿಂದ ಕೆಲಸ, ಅಡುಗೆ ಮಾಡೋಕ್ಕಾಗಲಿಲ್ಲ. ಮ್ಯಾಗಿ ಅದು ಮಾಡ್ಕೊಂಡು ತಿನ್ನೋಣ. ನಮ್ಮ ಬ್ಯಾಚುಲರ್ಸ್ಗೆ ಇದೊಂದು ಡೈಮಂಡು. ಆಹಾ, ಇದೊಂದು ಪೆರಿ ಪೆರಿ ಪೌಡ್ರು, ಸ್ವಲ್ಪ ಕೊತ್ತಂಬರಿ, ಒಂಚೂರು ಮೆಣಸಿನ್ಕಾಯಿ ಖಾರ ಹೊಡಿಯೋದಕ್ಕೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಬಾಯ್ಲ್ ಆಗಲಿ, ಸ್ವಲ್ಪ ಬಿಸಿ ಆದಮೇಲೆ ಹಾಕ್ತೀನಿ. ಅದೇನೋ ರಾತ್ರಿನೇ ನಮಗೆ ಕ್ರೇವಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ, ಮ್ಯಾಗಿ ತಿನ್ನಬೇಕು. ರಾತ್ರಿ 10:30 ಏನೋ ಟೈಮು, ಹೊಟ್ಟೆ ಹಸಿತಾ ಇದೆ. ತಿಂದೆ ಆದರೂ ಹೊಟ್ಟೆ ಹಸಿತೆ. ಮ್ಯಾಗಿ ಮಸಾಲ ಹಾಕಿದ್ದೀನಿ, ಸ್ವಲ್ಪ ಪೆರಿ ಪೆರಿ ಪೌಡ್ರ್ ಹಾಕ್ಬಿಟ್ರೆ ಟೇಸ್ಟಿನ ಚೆನ್ನಾಗಿ ಬರುತ್ತೆ. ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬಾಯ್ಲ್ ಆಗ್ತಾಯಿದೆ, ಆಗಲಿ. ಬಾಯ್ಲ್ ಆಗಿಂತ ಮುಂಚೆ ಒಂದು ಸ್ಟೋರಿ ಹೇಳ್ತೀನಿ. ನಾನು ಮಾಲೆ ಹಾಕ್ಕೊಂಡಿದ್ದೀನಲ್ವ, ಇದೊಂದು ಸ್ಟೋರಿ ಇದೆ. ನಾನೊಂದ್ಸಲಿ ಟ್ರಿಪ್ ಹೋಗಿದ್ದೆ ಬೆಳಗಾವಿಗೆ. ಅದು ಒಂದು ಹುಡುಗಿನ ಮೀಟ್ ಮಾಡೋಣ ಅಂತ ಹೋಗಿದ್ದಿದ್ದು. ಅಲ್ಲೊಂದು ಟೆಂಪಲ್ ಹತ್ರ ಏನಾದರೂ ಒಂದು ತೊಗೊಂಬರ್ಬೇಕಲ್ಲ ಅಂದ್ಕೊಂಡು ಇದು ತೊಗೊಂಬಂದಿದ್ದು, ಹೊಸ್ತು ನೆನಪಿರಲಿ ಅಂತ. ಬೆಳಗಾವಿಲಿ ಟೆಂಪಲ್ ಇದೆ, ನೀವು ನಂಬ್ತಿರೋ ಬಿಡ್ತಿರೋ, ಸ್ಪಿರಿಚುವಲ್ ಟೆಂಪಲ್. ಬೆಳಗಾವಿಲಿ ಎಲ್ಲೆಲ್ಲಿದೆಯೋ ಪ್ಲೇಸು ಸಕ್ಕತ್ತಾಗಿದೆ. ಬೆಳಗಾವಿ ಪ್ಲೇಸು ನಿಮ್ಗೆ ಆ ಟೆಂಪಲ್ಗೆ ಹೋಗ್ಬಿಟ್ರೆ ನಿಮ್ಮ ಮೈಂಡ್ ಫುಲ್ ಕಾಮ್ ಆಗಿಬಿಡುತ್ತೆ. ಅಲ್ಲಿಂದ ಇದು ತೊಗೊಂಬಂದಿದ್ದು. ಬನ್ನಿ ಬ್ಯಾಗಿಗೆ ವಾಪಸ್ಸು. ರೆಡಿ ಆಗೋಯ್ತು ಮ್ಯಾಗಿ ಫೈನಲಿ ರೆಡಿ ಆಯಿತು. ಆಫ್ ಮಾಡಿಬಿಟ್ಟು ಚೆನ್ನಾಗಿ ಗಬಾ ಅಂತ ಒಂದು ಮೂವಿ ನೋಡ್ಕೊಂಡು ಚೆನ್ನಾಗಿ ಗಬಾ ಅಂತ ತಿನ್ನೋದು. ಇಲ್ಲಾಂದರೆ ವೀಡಿಯೋ ಎಡಿಟಿಂಗ್ ಮಾಡಬೇಕು. ಎಷ್ಟೊಂದು ವೀಡಿಯೋ ಇದೆ. ಒಂದೇ ಒಂದು ಭಯ, ಎಲ್ಲರ ಮನೇಲಿ ಆಗುತ್ತಿದೋ, ಏನಾದರೂ ಅಡುಗೆ ಮಾಡಿ ಕಿಚನ್ ಅಂತೂ ಕ್ಲೀನಾಗಿಡ್ಬೇಕು. ಇಲ್ಲ ಅಂದರೆ ಎಲ್ಲರಮ್ಮನೂ ಅಷ್ಟೇ, ನಾಯಿ ಹೊಡೆದಂಗೆ ಹೊಡಿತಾರೆ. ಬಾಯಿ ತುಂಬ ಬೈಸ್ಕೊಬೇಕಾ ಅಮ್ಮನ ಕೈಯಲ್ಲಿ. ಕಿಚನ್ನ ಗಜಾಬಿಜಿ ಮಾಡ್ಕೊಳ್ಳಿ, ನೀಟಾಗಿಡಿ. ನಮ್ಮಮ್ಮ ಹೇಳೋದಷ್ಟೇ, ನೀನೇನೇ ಮಾಡು, ಕಿಚನ್ ಮಾತ್ರ ನೀಟಾಗಿಡು. ಓಕೆ ಗಾಯ್ಸ್, ಮ್ಯಾಗಿ ರೆಡಿ ಆಯಿತು. ಈಗ ತಿಂತಾರದೆ ಮ್ಯಾಗಿನ. ಓಹ್, ತುಂಬ ಬಿಸಿ ಆಗ್ಬಿಟ್ಟಿದೆ.